ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮಕ್ಕಳೇ. ನಾವು 10ನೇ ತರಗತಿಗೆ ಸಂಬಂಧಿಸಿದಂತಹ 2ನೇ ಅಧ್ಯಾಯ ತ್ರಿಭುಜಗಳು ಇದರ ಮುಂದುವರೆದ ಭಾಗಕ್ಕೆ ಹೋಗೋಣ ಮಕ್ಕಳೇ. ನಿನ್ನೆ ತರಗತಿಯಲ್ಲಿ ನಾವು ಪ್ರಮೇಯ 2.4 ಮತ್ತು 2.5 ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಇವತ್ತು ಪ್ರಮೇಯ 2.6 ಅಭ್ಯಾಸ ಮಾಡೋಣ. ಪ್ರಮೇಯ 2.6 ಈ ರೀತಿಯಾಗಿ ಹೇಳ್ತಾ ಇದೆ ಮಕ್ಕಳೇ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ಪ್ರಮೇಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳೋಣ ಮಕ್ಕಳೇ. ಎರಡು ಸಮರೂಪ ತ್ರಿಭುಜಗಳಿದೆ, ಅವುಗಳ ಅನುಪಾತ, ಅವುಗಳ ಯಾವುದರ ಅನುಪಾತ? ವಿಸ್ತೀರ್ಣಗಳ ಅನುಪಾತ. ಅವುಗಳ ಅನುರೂಪ ಬಾಹುಗಳೇನಿದೆ ಅದರ ವರ್ಗಗಳ ಅನುಪಾತಕ್ಕೆ ಸಮ ಅಂತೇಳಿ ತೋರಿಸ್ಬೇಕು. ಈಗ ಪ್ರಮೇಯಕ್ಕೆ ಅನ್ವಯವಾಗ್ತಕ್ಕಂತಹ ಒಂದು ಚಿತ್ರವನ್ನು ನಾವು ರಚನೆ ಮಾಡಿಕೊಳ್ಳೋಣ ಮಕ್ಕಳೇ. ಸಮರೂಪ ತ್ರಿಭುಜಗಳನ್ನು ನಾವು ರಚನೆ ಮಾಡಿಕೊಳ್ಳೋಣ. ರಚನೆ ಮಾಡಿ ಮಕ್ಕಳೇ. ನೀವು ಕೂಡ ABC ಅಂತೇಳಿ ಹೆಸರನ್ನ ಕೊಟ್ಕೊಳ್ಳೋಣ ಮಕ್ಕಳೇ. ಮತ್ತೊಂದು ತ್ರಿಭುಜವನ್ನ ರಚನೆ ಮಾಡಿಕೊಳ್ಳ್ರಿ. ಆ ತ್ರಿಭುಜಕ್ಕೆ ನಿಮಗೆ ಇಷ್ಟವಾಗ್ತಕ್ಕಂಥ ಯಾವುದೇ ಅಕ್ಷರವನ್ನ ಕೊಡ್ಬೋದು. PQR ಅಂತ ಹೇಳಿ ಕೊಟ್ಕೊಳ್ತಾ ಇದ್ದೀವಿ ಮಕ್ಕಳೇ. PQR ದತ್ತವನ್ನ ಬರ್ಕೊಳ್ಳೋಣ ಮಕ್ಕಳೇ. ಹಾಗಾದ್ರೆ ದತ್ತ ಏನು? ಎರಡು ಸಮರೂಪ ತ್ರಿಭುಜಗಳು, ಅವುಗಳ ವಿಸ್ತೀರ್ಣಗಳ ಅನುಪಾತ ಅಲ್ವಾ? ಹಾಗಾದ್ರೆ ಎಷ್ಟು ಸಮರೂಪ ತ್ರಿಭುಜಗಳಿದೆ? ಎರಡು. ಯಾವುದು? ತ್ರಿಭುಜ ABC ಸಮರೂಪ ತ್ರಿಭುಜ PQR. ಇದು ಕೊಟ್ಟಿರ್ತಕ್ಕಂಥ ದತ್ತ ಅಲ್ವಾ ಮಕ್ಕಳೇ? ಎರಡು ಸಮರೂಪ ತ್ರಿಭುಜಗಳು ದತ್ತವನ್ನ ಕೊಟ್ಟೆ. ಸಾಧನೀಯ, ನಾವು ಏನಂತ ಸಾಧಿಸಬೇಕು ಮಕ್ಕಳೇ? ಗಮನಿಸಿ, ನಾವೇನಂತ ಸಾಧಿಸಬೇಕು? ಈ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಬರ್ಕೊಳ್ಳೋಣ. ತ್ರಿಭುಜ ABC ವಿಸ್ತೀರ್ಣ, ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR. ತ್ರಿಭುಜ ABC ಮತ್ತು ತ್ರಿಭುಜ PQR ನ ವಿಸ್ತೀರ್ಣಗಳ ಅನುಪಾತವನ್ನು ತಗೊಂಡಿದ್ದೀನಿ ಮಕ್ಕಳೇ. ಇದು ಅವುಗಳ ಬಾಹುಗಳು, ಅಂದ್ರೆ ಅನುರೂಪ ಬಾಹುಗಳು. ಅಂದ್ರೆ AB ಗೆ ಅನುರೂಪ PQ, BC ಬಾಹುಗೆ ಅನುರೂಪ QR, CA ಬಾಹುಗೆ ಅನುರೂಪ RP. ಹಾಗಾದ್ರೆ ಆ ಬಾಹುಗಳ ವರ್ಗಗಳ ಅನುಪಾತ, ವರ್ಗವನ್ನು ಬರ್ಕೋಬೇಕು. ಹಾಗಾದ್ರೆ AB ಡಿವೈಡೆಡ್ ಬೈ PQ, AB ಡಿವೈಡೆಡ್ ಬೈ PQ ಹೋಲ್ ಸ್ಕ್ವೇರ್ is equal to BC divided by QR, BC divided by QR whole square is equal to CA divided by RP, CA divided by RP whole square. ಯಾವುದಾದ್ರೂ ಒಂದು ಬಾಹುವಿನ ವರ್ಗಗಳ ಅನುಪಾತವನ್ನು ತೋರಿಸಿದ್ರೆ ಮುಂದಿನ ಎರಡು ಕೂಡ ಅವುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ? ಇಷ್ಟನ್ನು ಇಟ್ಕೊಂಡು ನಾನು ಪ್ರಮೇಯವನ್ನ ಸಾಧಿಸೋದಕ್ಕಾಗೋದಿಲ್ಲ. ರಚನೆಯನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ರಚನೆಯನ್ನ ಮಾಡ್ಕೊಳ್ಳೋಣ. BCಗೆ ಲಂಬ ಇರೋ ಹಾಗೆ A ಶೂನ್ಯ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನ ನಾವು ಹೇಳ್ಕೊಳ್ಳೋಣ ಮಕ್ಕಳೇ. ಲಂಬ ರೇಖೆಯನ್ನು ಹೇಳ್ಕೊಂಡಿದೆ. ಇದನ್ನ M ಅಂತ ಹೇಳಿ ಹೆಸರು ಕೊಟ್ಕೊಳ್ಳೋಣ ಮಕ್ಕಳೇ. ಅದೇ ರೀತಿ ಇಲ್ಲೂ ಕೂಡ ಒಂದು ಲಂಬ ರೇಖೆಯನ್ನು ಹೇಳ್ಕೊಳ್ಳೋಣ. QR ಬಾಹುವಿಗೆ P ಶೂನ್ಯ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು N ಅಂತ ಹೇಳಿ
ಅದನ್ನ ಹೆಸರುಕೊಳ್ಳೋಣ. ಎ ಶೃಂಗಬಿಂದುವಿನಿಂದ BC ಬಾಹುವಿಗೆ ಒಂದು ಲಂಬವನ್ನು ಎಳ್ಕೊಂಡಿದ್ದೀವಿ. ಅಂದ್ರೆ ರಚನೆಯನ್ನ ಬರ್ಕೊಳ್ಳೋಣ ಮಕ್ಕಳೇ. ರಚನೆ AM ಲಂಬ BC ಮತ್ತು PN ಲಂಬ QR ಎಳೆಯಿರಿ. ಲಂಬ ರೇಖೆಯನ್ನ ನಾವು ಎಳ್ಕೊಳ್ತಾ ಇದ್ದೇವೆ ಮಕ್ಕಳೇ. ಈಗ ಪ್ರಮೇಯದ ಸಾಧನೆಯನ್ನ ಮಾಡೋಣ ಮಕ್ಕಳೇ. ಸಾಧನೆ ಪ್ರಮೇಯವನ್ನ ಸಾಧಿಸೋಣ ಮಕ್ಕಳೇ. ABC ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ PQR ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತಿದೆ ಮಕ್ಕಳೇ. ಅರ್ಧ ಇಂಟು ಪಾದ. ABC ತ್ರಿಭುಜಕ್ಕೆ ಪಾದ ಯಾವುದು? BC. ಎತ್ತರ ಯಾವುದು? AM. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಸೂತ್ರ ಏನು ಮಕ್ಕಳೇ? ಅರ್ಧ ಇಂಟು ಪಾದ ಇಂಟು ಎತ್ತರ. ವೆರಿ ಗುಡ್. ಅರ್ಧ ಇಂಟು ಪಾದ ಇಂಟು ಎತ್ತರ. ಎತ್ತರ ಯಾವುದು? AM ತ್ರಿಭುಜದ ಎತ್ತರ ಡಿವೈಡೆಡ್ ಬೈ PQR ತ್ರಿಭುಜಕ್ಕೆ ಪಾದ ಯಾವುದು? ಅರ್ಧ ಇಂಟು ಪಾದ ಯಾವುದು? QR. ಎತ್ತರ ಯಾವುದು? PN. ಎತ್ತರ PN ಅಲ್ವಾ ಮಕ್ಕಳೇ? ಈಗ ಈ ಅರ್ಧಕ್ಕೆ ಕ್ಯಾನ್ಸಲ್ ಆಗುತ್ತೆ. ಉಳಿದಿತ್ತು BC ಡಿವೈಡೆಡ್ ಬೈ QR ಇಂಟು AM ಡಿವೈಡೆಡ್ ಬೈ PN. ಇದನ್ನ ಒಂದು ಅಂತ ಅನ್ಕೊಳ್ಳೋಣ. ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR ಇಸ್ ಈಕ್ವಲ್ ಟು BC ಬೈ QR ಇಂಟು AM ಬೈ PN ಅಲ್ವಾ ಮಕ್ಕಳೇ? ಈಗ ಎರಡು ತ್ರಿಭುಜಗಳನ್ನು ನಾವು ತಗೊಳ್ಳೋಣ ಮಕ್ಕಳೇ. ABM ಅಂತಕ್ಕಂಥ ತ್ರಿಭುಜವನ್ನ ಮತ್ತೆ PQN ತ್ರಿಭುಜವನ್ನ ನಾವು ಸಮರೂಪಿಗಳು ಅಂತ ಹೇಳಿ ಸಾಧಿಸಿಕೊಳ್ಳೋಣ. ತ್ರಿಭುಜ ABM ಮತ್ತು ತ್ರಿಭುಜ PQN ಗಳಲ್ಲಿ ಆ ಎರಡು ತ್ರಿಭುಜಗಳಲ್ಲಿ ಯಾವ ಕೋನಗಳು ಅನುರೂಪ ಕೋನಗಳು ಸಮನಾಗಿದೆ, ಯಾವ ಬಾಹುಗಳು ಅನುರೂಪ ಬಾಹುಗಳು ಸಮನಾಗಿದೆ. ಬಿ ಕೋನ ಕ್ಯೂ ಕೋನಕ್ಕೆ ಸಮ ಇದೆ. ಯಾಕೆ ಮಕ್ಕಳೇ? ABC ತ್ರಿಭುಜ PQR ತ್ರಿಭುಜಕ್ಕೆ ಸಮರೂಪಿಯಾಗಿದೆ ಅಂತ ಹೇಳಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಬಿ ಕೋನ ಕ್ಯೂ ಕೋನಕ್ಕೆ ಸಮ. ಕೋನ ಬಿ ಅಂದ್ರೆ ಕೋನ ABM ಇಸ್ ಈಕ್ವಲ್ ಟು ಕೋನ PQN ಅಲ್ವಾ ಮಕ್ಕಳೇ? ನಮಗೆ ದತ್ತದಿಂದ ನಮಗೆ ಇದು ಗೊತ್ತಾಗ್ತಾ ಇದೆ. ಹಾಗೆ AM ಅನ್ನ BC ಗೆ ಲಂಬ ಹೇಳ್ಕೊಂಡಿದ್ದೀವಿ. ಅದರಿಂದ ಕೋನ AMB ಕೋನ 90 ಡಿಗ್ರಿ ಇದೆ. ಕೋನ AMB ಇಸ್ ಈಕ್ವಲ್ ಟು ಈ ತ್ರಿಭುಜದಲ್ಲಿ PN QR ಗೆ ಲಂಬವನ್ನು ಹೇಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ? ಹಾಗಾದ್ರೆ PNQ N ಕೋನ 90 ಡಿಗ್ರಿ ಇದೆ. PNQ ಇವೆರಡು ಕೋನಗಳು 90 ಡಿಗ್ರಿ ಇದೆ. ಕಾರಣ ನಾವು ರಚನೆಯಲ್ಲಿ ಇದನ್ನ ಮಾಡ್ಕೊಂಡಿದ್ದೀವಿ.
ಒಂದು ತ್ರಿಭುಜದ ಎರಡು ಕೋನಗಳು ಸಮ ಆಗಿದೆ ಅಂದ್ರೆ ಕೋಕೋ ನಿರ್ಧಾರಕ ಗುಣದ ಮೇಲೆ ಎರಡು ತ್ರಿಭುಜಗಳು ಸರ್ವಸಮ ಆಯಿತು. ಹಾಗಾದ್ರೆ ತ್ರಿಭುಜ ABM ಸರ್ವಸಮ ಅಥವಾ ಸಮರೂಪಿ ತ್ರಿಭುಜ PQM. ಕಾರಣ ಕೋಕೋ ನಿರ್ಧಾರಕ ಗುಣ ಅಲ್ವಾ ಮಕ್ಕಳೇ? ಕೋಕೋ ನಿರ್ಧಾರಕ ಗುಣ ಇದರ ಆಧಾರದ ಮೇರೆಗೆ ಆ ಎರಡೂ ತ್ರಿಭುಜಗಳು ಸಮರೂಪಿ ಆಯಿತು ಅಲ್ವಾ? ಹಾಗಾದ್ರೆ AB ಡಿವೈಡೆಡ್ ಬೈ ಟೇಲ್ಸನ್ ಪ್ರಮೇಯ ಕೊಡ್ತಾ ಇದೀವಿ. AB ಡಿವೈಡೆಡ್ ಬೈ PQ is equal to AM divided by PM. AM divided by PM ಅಲ್ವಾ? ಯಾಕೆ ನಾನು ಬರ್ಕೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದನೇ ಸಮೀಕರಣವನ್ನ ನೀವು ಗಮನಿಸ್ರಿ. AM by PM ಇದೆ, ಇದನ್ನ ನಾನು ಬದಲಾಯಿಸಬೇಕು ಅಂದ್ರೆ ನಾನು AB by PQ ಬರುವಾಗಾರು ಬರ್ಕೋಬೇಕು, ಇಲ್ಲ BC by QR ಆಗಿ ಬರುವಾಗಾರು ಬರ್ಕೋಬೇಕು, ಇಲ್ಲ CA by RP ಆಗಿ ಬರುವಾಗಾರು ಬರ್ಕೋಬೇಕು. ಹಾಗಾದ್ರೆ AB by PQ is equal to AM by PM ಅಲ್ವಾ? AB by PQ ಗೆ ನಾನು ಈಗ ಕಂಡುಹಿಡ್ಕೊಳ್ತೀನಿ. ಹೇಗೆ ಕಂಡುಹಿಡ್ಕೊಳ್ತೀನಿ ಅಂದ್ರೆ ಈ ಎರಡು ತ್ರಿಭುಜಗಳು ಸಮರೂಪಿ ಇದೆ. ಆದರೆ ತ್ರಿಭುಜ ಯಾವುದು? ABC ಸಮರೂಪ ತ್ರಿಭುಜ PQR ಆಗಿರೋದ್ರಿಂದ AB by PQ is equal to BC by QR is equal to CA by RB ಅಲ್ವಾ ಮಕ್ಕಳೇ? ಈಗ ಇಲ್ಲಿ ಸಾಧನೆಯನ್ನು ಮುಂದುವರಿಸೋಣ ಮಕ್ಕಳೇ. ಇದನ್ನ ನಾವು 2 ಅಂತ ಅನ್ಕೊಳ್ಳೋಣ, ಇದನ್ನ 3 ಅಂತ. 1 ಮತ್ತೆ 3 ಗಮನಿಸಿ ಮಕ್ಕಳೇ. BC by QR ಬದಲಾಗಿ AB by PQ ಅನ್ನ ನಾನು ಆದೇಶ ಮಾಡ್ತೀನಿ. ಇಲ್ಲಿ BC by QR ಬದಲಾಗಿ AB by PQ ಅನ್ನ ಇಲ್ಲಿ ಆದೇಶ ಮಾಡ್ಕೊಳ್ಳೋಣ. 1 ಮತ್ತು 3ರಿಂದ ನನಗೆ ಏನು ಗೊತ್ತಾಗ್ತಾ ಇದೆ? ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR is equal to BC by QR ನ ಬದಲಾಗಿ BC by QR ಯಾವುದು ಸಮ ಇದೆ? AB by PQ. ಅದರಿಂದ AB by PQ into AM by PM ಹಾಗೆ ಬರ್ಕೊಳ್ಳೋಣ. AM by PM. ಈಗ AM by PN ನ ಬದಲಾಗಿ ಏನಾಗ್ಬೋದು? AB by PQ ಹಾಕ್ಬೋದು. ಯಾವುದರಿಂದ? 2ರಿಂದ. ಹಾಗಾದ್ರೆ AB by PQ into AB by PQ. ಇಲ್ಲಿ 2ರಿಂದ ನಾನು ಇದನ್ನ ಬದಲಾಯಿಸಿಕೊಳ್ತಾ ಇದ್ದೀನಿ. ಸಮೀಕರಣ ಏನು ಹೇಳ್ತಾ ಇದೆ? AB by PQ AM by PN ಗೆ ಸಮ. ಅದರಿಂದ AM by PN ನ ಬದಲಾಗಿ AB by PQ ಅಂತ ಹೇಳಿ ಹಾಕೋಣ. ಹಾಗಾದ್ರೆ ಗಮನಿಸಿ ಮಕ್ಕಳೇ, ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR ಅಲ್ವಾ ಮಕ್ಕಳೇ? is equal to
AB into AB, AB square divided by PQ into PQ, PQ square ಅಲ್ವಾ? ಹಾಗಾದ್ರೆ ವಿಸ್ತೀರ್ಣ ತ್ರಿಭುಜ ABC divided by ವಿಸ್ತೀರ್ಣ ತ್ರಿಭುಜ PQR is equal to AB by PQ whole square ಅಂತ ಹೇಳಿ ಬರೀಬಹುದಲ್ವಾ ಮಕ್ಕಳೇ? is equal to BC by QR, BC by QR ಅಂತನೂ ಸಾಧಿಸಬಹುದು. whole square is equal to CA by RP whole square ಅಂತನೂ ಕೂಡ ನಾವು ಸಾಧಿಸಬಹುದು. ಹಾಗಾದ್ರೆ ಪ್ರಮೇಯ 2.6 ಏನು ಹೇಳ್ತಾ ಇದೆ ಮಕ್ಕಳೇ? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಬಹಳ ಸರಳವಾದಂತಹ ಪ್ರಮೇಯ ಅಲ್ವಾ ಮಕ್ಕಳೇ? ಪ್ರಮೇಯ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗಾದ್ರೆ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಎಲ್ಲರೂ ರೆಡಿ ಇದ್ದೀರಿ? ಸರ್, ಪ್ರಮೇಯದ ಮೇಲಿನ ಲೆಕ್ಕವನ್ನು ಬಿಡಿಸೋಣ ಮಕ್ಕಳಿಗೆ. ಎಲ್ಲರೂ ಸ್ಕೇಲು, ಪೆನ್ಸಿಲು, ಪೆನ್ನನ್ನು ತಗೊಳ್ರಿ. ಅಭ್ಯಾಸದ ಒಂದು ಲೆಕ್ಕವನ್ನು ಬಿಡಿಸೋಣ ಮಕ್ಕಳೀಗ. ಒಂದು ಅಭ್ಯಾಸದ ಲೆಕ್ಕವನ್ನು ತಗೊಳ್ಳೋಣ. ಅಭ್ಯಾಸ 2.4ರಲ್ಲಿ ಮೊದಲನೇ ಲೆಕ್ಕವನ್ನು ಬರ್ಕೊಳ್ಳೋಣ ಮಕ್ಕಳೇ. ಒಂದನೇ ಲೆಕ್ಕವನ್ನು ಬರ್ಕೊಳ್ಳಿ ಮಕ್ಕಳೇ. ಒಂದನೇ ಲೆಕ್ಕ ತ್ರಿಭುಜ ABC, ತ್ರಿಭುಜ ABC ಸಮರೂಪ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಚದರ ಸೆಂಟಿಮೀಟರ್ ಗಳಾಗಿದ್ದು is equal to 15.4 ಸೆಂಟಿಮೀಟರ್ ಆದರೆ BC ಯನ್ನು ಕಂಡುಹಿಡಿಯಿರಿ. ನಾವು ಲೆಕ್ಕವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಕೊಟ್ಟಂತಹ ಲೆಕ್ಕವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ABC ತ್ರಿಭುಜ DF ತ್ರಿಭುಜಕ್ಕೆ ಸಮರೂಪತೆ ಹೊಂದಿದೆ. ಸಮರೂಪಿ ತ್ರಿಭುಜಗಳು. ಕೆಲವು ಲೆಕ್ಕಗಳಲ್ಲಿ ತ್ರಿಭುಜಗಳು ಸಮರೂಪಿಗಳು ಅಂತ ಹೇಳಿ ಕೊಟ್ಟಿಲ್ಲ ಅಂದ್ರೆ ಮುಂದೆ ಕೆಲವು ಲೆಕ್ಕಗಳು ಬರುತ್ತೆ. ಆಗ ನಾವು ಆ ಎರಡೂ ತ್ರಿಭುಜಗಳು ಸಮರೂಪತೆ ಹೊಂದಿದೆ ಅಂತ ಹೇಳಿ ತೋರಿಸ್ಕೋಬೇಕು. ನಂತರದಲ್ಲಿ ಪ್ರಮೇಯವನ್ನು ನಾವು ಆದೇಶ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸಮರೂಪಿಗಳು ಅಂತ ಹೇಳಿ ಕೊಟ್ಟಿರೋದ್ರಿಂದ ನೇರವಾಗಿ ನಾವು ಪ್ರಮೇಯವನ್ನ ಇಲ್ಲಿ ಆದೇಶ ಮಾಡ್ಕೋಬಹುದು. ಹಾಗಾದ್ರೆ ಅವುಗಳ ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ. 64 ಚದರ ಸೆಂಟಿಮೀಟರ್ ಮತ್ತೆ 121 ಚದರ ಸೆಂಟಿಮೀಟರ್. EF ಭಾಗನ ಅಳತೆ ಕೊಟ್ಟಿದ್ದಾರೆ 15.4 ಸೆಂಟಿಮೀಟರ್. ಆದರೆ BC ಯನ್ನ ಕಂಡುಹಿಡಿಯಿರಿ. ಒಂದು ರಫ್ ಸ್ಕೆಚ್ ಅನ್ನು ಹಾಕೋಣ, ಒಂದು ಕರಡು ಚಿತ್ರವನ್ನು ಹಾಕೋಣ ಮಕ್ಕಳೇ. ಆಗ ನಮಗೆ ಲೆಕ್ಕ ಬಹಳ ಸರಳವಾಗುತ್ತೆ. ABC ಅಂತ ಹೇಳಿ ಒಂದು ತ್ರಿಭುಜವನ್ನು ನಾವು ರಚನೆ ಮಾಡ್ಕೊಳ್ಳೋಣ ಮಕ್ಕಳೇ. ABC ಮತ್ತೊಂದು ತ್ರಿಭುಜ DEF ಅಂತ ಹೇಳಿ ಕೊಡ್ತಾ ಇದ್ದಾರೆ. DEF ಅಂತ ಹೇಳಿ ABC ಮತ್ತೆ DEF ಅಲ್ವಾ ಮಕ್ಕಳೇ.
ಈ ತ್ರಿಭುಜಕ್ಕೆ ಸಮರೂಪತೆಯನ್ನು ಹೊಂದಿದೆ. ಹಾಗಾದರೆ ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ 64 ಚದರ ಸೆಂಟಿಮೀಟರ್ ಇದೆ. ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ 121 ಚದರ ಸೆಂಟಿಮೀಟರ್ ಇದೆ. EF ಬಾಹುವಿನ ಅಳತೆ ಕೊಟ್ಟಿದ್ದಾರೆ 15.4 ಸೆಂಟಿಮೀಟರ್ ಇದೆ. ಹಾಗಾದರೆ BC ಬಾಹುವಿನ ಅಳತೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆ ಚಿತ್ರ ಹಾಕೊಂಡ್ಬಿಟ್ರೆ ನಮಗೆ ಬಹಳ ಸುಲಭವಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೋದು ಮಕ್ಕಳೇ. ಹಾಗಾದರೆ ABC ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ, DF ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬಾಹುವಿನ ಅಳತೆ ಕೊಟ್ಟಿದ್ದಾರೆ, ಇನ್ನೊಂದು ತ್ರಿಭುಜದ ಬಾಹುವನ್ನು ಕೇಳ್ತಾರೆ. ಹಾಗಾದರೆ ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ DEF ಇಸ್ ಈಕ್ವಲ್ ಟು ಪ್ರಮೇಯ ಏನೀಗ ನಾವು ಬಿಡಿಸಿದ್ವಿ ಆ ಪ್ರಮೇಯದ ಪ್ರಕಾರ ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿದ್ರೆ ಅವುಗಳ ವಿಸ್ತೀರ್ಣಗಳು ಅನುಪಾತವು ಅವುಗಳ ಬಾಹು ಬಿಡಿಸೋಣ ಮಕ್ಕಳೇ. ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ DEF ಇಸ್ ಈಕ್ವಲ್ ಟು ಯಾವ ಬಾಹುವಿನ ಅನುಪಾತವನ್ನು ಕೇಳ್ತಾ ಇದ್ದಾರೆ? BC ಅನ್ನ ಕೇಳ್ತಾ ಇದ್ದಾರೆ. ಅದರಿಂದ BC ಡಿವೈಡೆಡ್ ಬೈ EF ಹೋಲ್ ಸ್ಕ್ವೇರ್ ಪ್ರಮೇಯವನ್ನು ಆದೇಶ ಮಾಡ್ಕೊಳ್ತಾ ಇದ್ದೀವಿ. ತ್ರಿಭುಜ ABC ಯ ವಿಸ್ತೀರ್ಣ ಕೊಟ್ಟಿದ್ದಾರೆ 64, ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ 121 ಇಸ್ ಈಕ್ವಲ್ ಟು BC ಗೊತ್ತಿಲ್ಲ, EF 15.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹೋಲ್ ಸ್ಕ್ವೇರ್. 64 ನಾನು 8 × 8 8ರ ವರ್ಗವಾಗಿ ಬರೀಬಹುದು. 121 11 × 11ರ ವರ್ಗವಾಗಿ ಬರೀಬಹುದು. ಈಗಾಗಲೇ ನಾವು ವರ್ಗ ಸಂಖ್ಯೆಗಳನ್ನು ಕಲ್ತಿದ್ದೀವಿ. ಹಾಗೆ BC ಡಿವೈಡೆಡ್ ಬೈ 15.4 ಹೋಲ್ ಸ್ಕ್ವೇರ್. ಹಾಗಾದರೆ 8ನ್ನ 8ರ ವರ್ಗ 11ನ್ನ 11ರ ವರ್ಗ ಅಂತೇಳಿ ಬರೀಬಹುದು ಮಕ್ಕಳೇ. ಅಲ್ಲಿಗೆ 8/11 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ 15.4 ಹೋಲ್ ಸ್ಕ್ವೇರ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. 8 × 8 8 ಹೋಲ್ ಸ್ಕ್ವೇರ್, 11 × 11 11 ಹೋಲ್ ಸ್ಕ್ವೇರ್, ಅಲ್ಲಿಗೆ 8/11 ಹೋಲ್ ಸ್ಕ್ವೇರ್. ಎರಡು ಕಡೆ ವರ್ಗ ಇದೆ, ಬಿಟ್ಟಾಕ್ರಿ ಮಕ್ಕಳೇ. ಹಾಗಾದರೆ 8/11 ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ 15.4. ಎರಡು ಕಡೆ ವರ್ಗ ಇರೋದ್ರಿಂದ ವರ್ಗವನ್ನು ತೆಗೆದುಹಾಕಬಹುದು. ಓರೆ ಗುಣಾಕಾರ ಮಾಡ್ರಿ, 15.4 ಇಲ್ಲಿ ಬರ್ತದೆ. ಹಾಗಾದರೆ BC ಇಸ್ ಈಕ್ವಲ್ ಟು 15.4 × 8 ಡಿವೈಡೆಡ್ ಬೈ 11. 11ರಲ್ಲಿ ಹೊಡೆದಾಕೋಣ. 11 ಇನ್ನು 4 ಉಳಿಯುತ್ತೆ. 11 44. ಅಲ್ಲಿಗೆ BC ಇಸ್ ಈಕ್ವಲ್ ಟು 1.4 × 8. ಹಾಗಾದರೆ BC ಇಸ್ ಈಕ್ವಲ್ ಟು 4 × 32 3 8 × 8 3 11.2 ಸೆಂಟಿಮೀಟರ್. ಹಾಗಾದರೆ BC ಬಾಹುವಿನ ಉದ್ದ ಎಷ್ಟಿರುತ್ತೆ ಮಕ್ಕಳೇ? 11.2 ಸೆಂಟಿಮೀಟರ್. ಈಗ ನನಗೆ EF ಬದಲಾಗಿ DF ಅನ್ನು ಕೊಟ್ಟಿದ್ರೆ ಆಗ ನಾನು ಯಾವ ಬಾಹುವನ್ನು ತಗೋಬೇಕು? AC ಡಿವೈಡೆಡ್ ಬೈ DF ಹೋಲ್ ಸ್ಕ್ವೇರ್ ಅಂತೇಳಿ ತಗೋಬೇಕು. ಅದರಿಂದ ನಮಗೆ ಚಿತ್ರವನ್ನು ಬರ್ಕೊಂಡ್ರೆ ಯಾವ ಬಾಹುಗೆ ಅನುರೂಪವಾಗಿದೆ ಅಂತಕ್ಕಂಥದ್ದು ನಮಗೆ ಸರಳವಾಗಿ ಗೊತ್ತಾಗುತ್ತೆ. ಲೆಕ್ಕ ಎಲ್ಲೂ ಕೂಡ ತಪ್ಪಾಗೋದಿಲ್ಲ. ಹಾಗಾದರೆ ಮತ್ತೊಂದು ಅಭ್ಯಾಸದ ಲೆಕ್ಕವನ್ನು ನೋಡೋಣ ಮಕ್ಕಳೇ. ಚಿತ್ರದಲ್ಲಿ ತ್ರಿಭುಜ ABCಯ AC ಬಾಹುವಿಗೆ ಸಮಾಂತರವಾಗಿ ಎಳೆದ XY ರೇಖಾಖಂಡವು XY
ರೇಖಾಖಂಡವು ಎಳೆದ ರೇಖಾಖಂಡವು ತ್ರಿಭುಜವನ್ನು ಸಮವಿಸ್ತೀರ್ಣದ ಎರಡು ಭಾಗಗಳಾಗಿ ವಿಭಾಗಿಸಿದರೆ ಅನುಪಾತ AX divided by AB AX by AB ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಈ ಲೆಕ್ಕವನ್ನು ಬಿಡಿಸೋಣ ಮಕ್ಕಳೇ. ತ್ರಿಭುಜ ABCಯಲ್ಲಿ AC ಬಾಹುವಿಗೆ ಸಮಾಂತರವಾಗಿ XY ಬಾಹುವನ್ನು ಎಳೆದುಕೊಂಡಿದೆ. XY ರೇಖಾಖಂಡ ತ್ರಿಭುಜವನ್ನು ಸಮವಿಸ್ತೀರ್ಣದ ಎರಡು ತ್ರಿಭುಜಗಳಾಗಿ ವಿಭಾಗಿಸ್ತಾ ಇದೆ. XY ಅಂತಕ್ಕಂಥ ರೇಖಾಖಂಡ ಈ ತ್ರಿಭುಜವನ್ನ ಎರಡು ಭಾಗಗಳಾಗಿ ವಿಭಾಗಿಸ್ತಾ ಇದೆ. ಸಮವಿಸ್ತೀರ್ಣದ ಎರಡು ಭಾಗಗಳಾಗಿ ವಿಭಾಗಿಸ್ತಾ ಇದೆ. ಹಾಗಾದ್ರೆ AX ಡಿವೈಡೆಡ್ ಬೈ AB ಯ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. XY ಸಮಾಂತರ BC ಆಗಿದೆ. ಹಾಗಾದ್ರೆ ತ್ರಿಭುಜ ABC ಮತ್ತು ತ್ರಿಭುಜ BXY ಗಳಲ್ಲಿ ಆ ಎರಡು ತ್ರಿಭುಜಗಳನ್ನ ಸಮರೂಪತೆ ಹೊಂದಿದೆ ಅಂತ ಹೇಳಿ ತೋರಿಸ್ಕೊಳ್ಳೋಣ. ಸಮರೂಪಗಳು. ಹಾಗಾದ್ರೆ ABC ತ್ರಿಭುಜದ ಏಕೋನ BXY ತ್ರಿಭುಜದ BXY ತ್ರಿಭುಜದ x ಕೋನಕ್ಕೆ ಸಮಾನ. ಕಾರಣಗಳು ಎಂಥ ಕೋನಗಳು? ಗಮನಿಸಿ ಮಕ್ಕಳೇ, ಎಂಥ ಕೋನಗಳು? ಅನುರೂಪ ಕೋನಗಳು ಅಲ್ವಾ? ತ್ರಿಭುಜ BA ಕೋನ BAC is equal to ಕೋನ BXY. ಅವೆರಡು ಅನುರೂಪ ಕೋನಗಳು. ಹಾಗೆ XY ಈ ಕೋನಕ್ಕೆ ಸಮ ಇದೆ. ಅದರಿಂದ ಕೋನ ACB is equal to ಕೋನ BYX. ಇದು ಕೂಡ ಅನುರೂಪ ಕೋನಗಳು. ಹಾಗಾದರೆ ಅನುರೂಪ ಕೋನಗಳು ಸಮ ಇದೆ. ಹಾಗಾದರೆ ಕೋಕೋ ನಿರ್ಧಾರಕದ ಮೇಲೆ ನಾವು ಹೇಳೋದಾದ್ರೆ ಕೋನ ABC ಸಮರೂಪ ತ್ರಿಭುಜ ಕೋನ BXY. ಕೋಕೋ ನಿರ್ಧಾರಕಗಳು ಅಲ್ವಾ ಮಕ್ಕಳೇ? ಈಗ ಈ ಕೋಕೋ ನಿರ್ಧಾರಕ ಗುಣವನ್ನ ಆಧಾರವಾಗಿಟ್ಕೊಂಡು ಮುಂದುವರಿಯೋಣ ಮಕ್ಕಳೇ. ಇದರ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ತ್ರಿಭುಜ ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ BXY is equal. ಹಾಗಾದ್ರೆ AC ಮತ್ತೆ XY ಅನ್ನು ತಗೋಣ.
AC ಡಿವೈಡೆಡ್ ಬೈ XY AC ಅಥವಾ AB ಡಿವೈಡೆಡ್ ಬೈ BX ಅನ್ನು ತಗೋಣ AB ಡಿವೈಡೆಡ್ ಬೈ BX ಹೋಲ್ ಸ್ಕ್ವೇರ್ AB ಡಿವೈಡೆಡ್ ಬೈ BX ಹೋಲ್ ಸ್ಕ್ವೇರ್ ಅಂತ ಹೇಳಿ ತಗೊಂಡಿದ್ದಾರೆ. ವಿಸ್ತೀರ್ಣ ABC ಸ್ವಲ್ಪ ಗಮನಿಸ್ರಿ, ತ್ರಿಭುಜವನ್ನ ಸಮವಿಸ್ತೀರ್ಣದ ಎರಡು ಭಾಗಗಳಾಗಿ ವಿಭಾಗಿಸ್ತಾ ಇದೆ. ಹಾಗಾದ್ರೆ ಇದರ ಬದಲಾಗಿ 2 is equal to AB ಸ್ಕ್ವೇರ್ ಡಿವೈಡೆಡ್ ಬೈ BX ಸ್ಕ್ವೇರ್ ಬರಿಬೋದಲ್ವ ಮಕ್ಕಳ? AB ಸ್ಕ್ವೇರ್ ಬೈ BX ಸ್ಕ್ವೇರ್ ಅಥವಾ AB ಬೈ BX ಹೋಲ್ ಸ್ಕ್ವೇರ್ ಅಂತಾನೆ ಬರ್ತದೆ. ಈಗ ಈ ಕಡೆ ವರ್ಗವನ್ನ ತೆಗೆದ್ರೆ ಆ ಕಡೆ AB ಡಿವೈಡೆಡ್ ಬೈ BX is equal to ವರ್ಗಮೂಲ 2 ಅಂತೇಳಿ ಬರೀ ವರ್ಗಮೂಲ 2 AB ಬೈ BX is equal to ವರ್ಗಮೂಲ 2. ಹಾಗಾದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು AX ಡಿವೈಡೆಡ್ ಬೈ AB AX ಡಿವೈಡೆಡ್ ಬೈ AX ಡಿವೈಡೆಡ್ ಬೈ AB. ಇದರ ವ್ಯುತ್ಕ್ರಮವನ್ನು ಬರ್ಕೊಳ್ಳೋಣ ಮಕ್ಕಳೇ. ಆಗ BX ಡಿವೈಡೆಡ್ ಬೈ AB is equal to 1 by root 2. ಕಾರಣ ಕೆಳಗಡೆ 1. ಇದನ್ನು 1ರಲ್ಲಿ ಕಳೆಯೋಣ ಮಕ್ಕಳೇ. ಎರಡನ್ನು 1 ಮೈನಸ್ BX ಡಿವೈಡೆಡ್ ಬೈ AB is equal to 1 ಮೈನಸ್ 1 by root 2. AB ಮೈನಸ್ AX ಲಾಸ ತಗೊಳ್ರಿ. AB ಲಾಸ ಆಯಿತು. AB ಮೈನಸ್ BX is equal to 1 into root 2 ಅಂದರೆ root 2 minus 1 divided by root. AB ಯಲ್ಲಿ BX ಅನ್ನು ಕಳೆದ್ರೆ AB ಯ ಉದ್ದದಲ್ಲಿ BX ನ ಕಳೆದ್ರೆ ನನಗೆ AX ನ ಉದ್ದ ಸಿಗುತ್ತೆ. ಹಾಗಾದ್ರೆ AX ಡಿವೈಡೆಡ್ ಬೈ AB is equal to root 2 minus 1 divided by root 2. ಛೇದವನ್ನು ಅಕರ್ಣೀಕರಿಸಿ ಮಕ್ಕಳೇ. ಆಗ AX by AB is equal to ಛೇದವನ್ನು ಅಕರ್ಣೀಕರಣ ಮಾಡಿದಾಗ ಏನಾಗುತ್ತೆ ಮಕ್ಕಳೇ? ಇಲ್ಲಿ ರೂಟ್ 2 ಮೈನಸ್ 1 ಡಿವೈಡೆಡ್ ಬೈ ರೂಟ್ 2. ಇದನ್ನ ರೂಟ್ 2 ರಿಂದ ಛೇದ ಮತ್ತು ಅಂಶವನ್ನು ಗುಣಿಸ್ತಾರೆ. ಹಾಗಾದ್ರೆ AX by AB is equal to ರೂಟ್ 2 ಇಂಟು ರೂಟ್ 2 ಮೈನಸ್ 1 ಡಿವೈಡೆಡ್ ಬೈ 2. ಇದು AX by AB ಯ ಅನುಪಾತವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಮಕ್ಕಳೇ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇನ್ನು ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳಿದೆ. ಆ ಲೆಕ್ಕಗಳನ್ನು ಬಿಡಿಸೋ ಪ್ರಯತ್ನ ಮಾಡಿ ಮಕ್ಕಳೇ. ಸುಲಭವಾಗಿದೆ. ನಿಮಗೆ ಗೊತ್ತಾಗದ ಪಕ್ಷದಲ್ಲಿ ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳಿ ಮಕ್ಕಳೇ. ಧನ್ಯವಾದಗಳು.